ಪತಿಯ ಉಡುಗೊರೆಗೆ ಸುಂದರವಾಗಿ ನಗ್ತಾ ಮುಂದೆ ಬಾಗಿ ಅರ್ಜುನ್ ಕೆನ್ನೆಗೆ ಮುತ್ತಿಟ್ಟು, ನಮ್ಮ ಮಗನಿಗೆ ಏನಾದರೂ ತಂದಿದ್ದೀರಾ ಅಂತ ಅನ್ವಿಕಾ ಕೇಳಿದ್ಲು. ಹೌದು, ಪೂಜೆಯಲ್ಲಿ ಹಾಕೋಣ ಅಂತ ತಂದಿದ್ದೀನಿ ಅಂತ ತಂದಿದ್ದು ಒಡವೆಗಳನ್ನ ತೋರಿಸ್ತಾ ಅರ್ಜುನ್. ಅತ್ತೆ ಮತ್ತು ಮಾವ ಅವನಿಗಾಗಿ ಮೊನ್ನೆಯಷ್ಟೇ ಶಾಪಿಂಗ್ ಮಾಡಿದ್ದಾರೆ ಆದರೆ ಅಂತ ಅನ್ವಿಕಾ ಅರ್ಜುನನ್ನು ನೋಡಿದ್ಲು. ನಾನು ಒಂದು ಮಾತು ಹೇಳ್ತೀನಿ, ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ತಾನೇ ಅಂತ ಮೆಲ್ಲಗೆ ಕೇಳಿದ್ಲು. ನೀನು ಹೇಳು, ಅದು ಕೋಪ ಮಾಡ್ಕೊಳ್ಳೋ ವಿಷಯ ಆಗಿದ್ರೆ ಖಂಡಿತವಾಗಿಯೂ ಕೋಪ ತೋರಿಸ್ತೀನಿ, ಯಾಕಂದರೆ ಭಾವನೆಗಳನ್ನ ಅಮ್ಕಿಡೋದು ನನಗಿಷ್ಟ ಇಲ್ಲ ಅಂತ ಅವಳ ಕೂದಲಿನ ಸುವಾಸನೆಯನ್ನು ನೋಡ್ತಿದ್ದ ಅರ್ಜುನ್. ಅತ್ತೆ ಮತ್ತು ಮಾವ ಮಗುವಿಗಾಗಿ ಮಾತ್ರ ಅಲ್ಲ, ಹೀರಾ ಮತ್ತು ಖುಷಿಗಾಗಿ ಕೂಡ ಬಹಳಷ್ಟು ಚಿನ್ನ ಮತ್ತು ವಜ್ರದ ಒಡವೆಗಳನ್ನ ತಂದಿದ್ದಾರೆ. ನಾಮಕರಣ ಸಮಾರಂಭದಲ್ಲಿ ಅವನ್ನೇ ಮೂವರು ಮೊಮ್ಮಕ್ಕಳಿಗೆ ಹಾಕಿ ತಮ್ಮ ಆಸೆಯನ್ನು ತೀರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗ ನೀವು ಇವನ್ನೆಲ್ಲ ಕೊಂಡ್ಕೊಂಡು ತಂದಿದ್ರಿ, ನೀವು ತಂದಿದ್ದನ್ನು ಹಾಕ್ತೆ ಅವ್ರ ಒಡವೆಗಳನ್ನ ಹಾಕಿದ್ರೆ ನೀವು ಕೋಪ ಮಾಡ್ಕೊಳ್ತೀರಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತ ಅನ್ವಿಕಾ ಸಣ್ಣ ಧ್ವನಿಯಲ್ಲಿ ಹೇಳಿ ಮುಗಿಸಿದ್ಲು. 2 ನಿಮಿಷಗಳ ಕಾಲ ಅವಳ ಭುಜದ ಮೇಲೆ ಗಲ್ಲವನ್ನಿಟ್ಟು ದೀರ್ಘವಾಗಿ ಉಸಿರಾಡಿದ ಅರ್ಜುನ್, ಇಟ್ಸ್ ಓಕೆ, ಅದಕ್ಕೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಅಂದ ಸಹಜವಾಗಿ. ಕಣ್ಣುಗಳನ್ನ ಅರಳಿಸಿ ಆಶ್ಚರ್ಯದಿಂದ, ನೀವು ಅತ್ತೆ ಮತ್ತು ಮಾವನವ್ರನ್ನ ಒಪ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ ಅಂದ್ಲು ಸಂಭ್ರಮದಿಂದ ನಗುವಿನೊಂದಿಗೆ. ದಾಳಿಂಬೆ ಹಣ್ಣಿನ ಕಾಳುಗಳಂಥ ಹಲ್ಲುಗಳ ಸಾಲು ಕಾಣುವಂತೆ ಮುತ್ತಿನಂತೆ ಹೊಳೆಯುತ್ತಿದ್ದ ಅವಳ ನಗು ನೋಡ್ತಾ ಅರ್ಜುನ್, ನೀನು ಕೂಡ ಪೂಜೆಯಲ್ಲಿ ಕೂರಬೇಕಾ ಅಂದ. ಹೌದು, ಕೂರಬೇಕು, ಬಾಣಂತನದ ಮೈಲಿಗೆ ಈ ಪೂಜೆಯಿಂದ ದೂರವಾಗುತ್ತೆ ಅಂತ ಹೇಳ್ತಿದ್ರೆ ಅರ್ಜುನ್ ದೀರ್ಘ ಉಸಿರು ಬಿಟ್ಟು ಅನ್ವಿಕಾಳನ್ನು ಬಿಟ್ಟ. ಏನಾಯಿತು ಅಂತ ಅವಳು ಕೇಳ್ತಿದ್ದಂತೆ, ನಾನು ಬಟ್ಟೆ ಬದಲಿಸ್ಕೊಂಡು ಬರ್ತೀನಿ, ಈ ಒಡವೆಗಳನ್ನ ಜಾಗ್ರತೆಯಾಗಿಟ್ಟಿಡು ಅಂತ ಕವರ್ಗಳನ್ನ ಕೊಟ್ಟು ಹೊರ ಹೋದ. ಒಣಗಿದ ಕೂದಲನ್ನು ಸಡಿಲವಾಗಿ ಹೆಣ್ಕೊಂಡ ಅನ್ವಿಕಾ ಒಡವೆಗಳನ್ನೆಲ್ಲ ಬೀಗ ಹಾಕಿ ಜಾಗ್ರತೆ ಮಾಡಿ ಹೊರಗೆ ಬರ್ತಿರುವಾಗ ವಾಸವಿ ಎದುರಾದರು. ಬಾರಮ್ಮ, ಪುರೋಹಿತರು ಬಂದುಬಿಟ್ಟಿದ್ದಾರೆ ಅಂದರು. ಅತ್ತೆಯವರೇ, ನೀವು ತೊಗೊಬಂದಂಥ ಒಡವೆಗಳನ್ನ 3 ಮಕ್ಕಳಿಗೂ ಹಾಕ್ಬಿಡಿ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಅಂದ್ಲು ಅನ್ವಿಕಾ. ಹೌದಾ, ಅರ್ಜುನ್ ಏನು ಅನ್ನಲಿಲ್ವಾ? ಇಲ್ಲ, ಪರವಾಗಿಲ್ಲ ಅಂದಿದ್ದಾರೆ. ಅನ್ವಿಕಾಳ ಕೆನ್ನೆಗೆ ಮುತ್ತಿಟ್ಟು, ವಾಸವಿ, ನಿನ್ನಂಥ ಬೆಂಬಲ ನೀಡೋ ಸೊಸೆ ಇದ್ದರೆ ನನಗಿನ್ನೇನು ಬೇಕು ಅನ್ನುತ್ತಾ ಅವಳನ್ನು ಕರೆದೊಯ್ದು ಅವಳಿಗಾಗಿ ಹಾಕಿದ್ದ ವಿಶೇಷ ಆಸನದ ಮೇಲೆ ಕೂರಿಸಿದ್ರು. ಕೂತಿದ್ದ ಅನ್ವಿಕಾಳ ಮಡಲಲ್ಲಿ ನಿದ್ರಿಸ್ತಿದ್ದ ಮಗುವನ್ನು ಇರಿಸಿದ್ರು. ಅಕ್ಕಪಕ್ಕದ ಸುಮಾರು 50 ಮನೆಗಳ ಜನರನ್ನು ನಾಮಕರಣಕ್ಕೆ ಆಹ್ವಾನಿಸಿದ್ದ ವಾಸವಿ ಅವರೆಲ್ಲರೂ ಬರ್ತಾ ಇರೋದನ್ನು ನೋಡಿ ಸ್ವಾಗತಿಸಲು ಹೋದರು. ಖುಷಿ ಮತ್ತು ಹೀರಾ ರೇಷ್ಮೆ ಲಂಗಗಳಲ್ಲಿ 2 ಜಡೆ ಹಾಕ್ಕೊಂಡು ಅಜ್ಜಿ ಹಾಕಿದ ಒಡವೆಗಳೊಂದಿಗೆ ಮುದ್ದಾಗಿ ತಾಯಿಯ ಅಕ್ಕಪಕ್ಕ ಕೂತು ಪೂಜೆ ನೋಡಲು ಸಿದ್ಧರಾದರು. ಅಮ್ಮ, ಪೂಜೆ ಶುರು ಮಾಡಬೇಕು, ಮನೆ ಮಗ ಇನ್ನೂ ಬರಲಿಲ್ಲ ಅಂದರು ಪುರೋಹಿತರು. ಬಿಳಿ ಶರ್ಟ್ನ ತೋಳುಗಳನ್ನ ಮಡಚ್ತಾ ಮೆಟ್ಟಿಲಿಳಿತಿದ್ದ ಅರ್ಜುನನ್ನು ನೋಡಿ, ಅದೋ ಅಪ್ಪ ಬರ್ತಿದ್ದಾರೆ ಅಂತ ಖುಷಿ ಕೂಗಿದ್ಲು. ಇತ್ತ ಮೈಥಿಲಿ ಮತ್ತು ವಿನಯ್ ನಡುವೆ, ನಾನು ನಿನಗೆ ಏನು ಮಾಡಿದ್ದೀನಿ ಅಂದ್ಲು ಮೈಥಿಲಿ. ನಿನ್ನ ಮನಸ್ಸನ್ನು ಕೊಟ್ಟಿದೆಯಲ್ಲ ಅಂದ ವಿನಯ್. ನಾನಾ? ಮಂಕಾಡ್ನಕ್ಕೂ, ನಾನು ಏನನ್ನೂ ಕೊಟ್ಟಿಲ್ಲ, ನನ್ನ ಅಗತ್ಯಕ್ಕಾಗಿ ನಿನ್ನ ಜೊತೆ ಇರ್ತಾ ಇದ್ದೀನಿ ಅಷ್ಟೇ ಅಂದ್ಲು ಮೈಥಿಲಿ. ಏನು ಅಂತ ಹುಬ್ಬು ಗಂಟಕ್ತಾ ವಿನಯ್. ರೆಕ್ಕೆ ಮುರಿದ ಹಕ್ಕಿ ಅಂತಿದ್ದ ಆ ಸಮಯದಲ್ಲಿ ನಿನ್ನ ಗೂಡಿನ ಕೆಳಗೆ ಆಶ್ರಯ ಕೊಟ್ಟೆ ವಿನಯ್. ನಾನು ಹಳೆಯ ಮೈಥಿಲಿ ಆಗಿದ್ದಿದ್ರೆ, ಅಹಂಕಾರದಿಂದ ಬೀಗ್ತಿದ್ದಿದ್ರೆ ನೀನು ಹಿಂದೆ ಬರ್ತಿರ್ಲಿಲ್ಲ. ಈಗ ಇಲ್ಲಿ ಪ್ರಶಾಂತವಾಗಿ 2 ತುತ್ತು ಅನ್ನ ತಿಂತ ಹಾಯಾಗಿದ್ದೀನಿ ಅಂದರೆ ಅದು ನಿನ್ನ ಪುಣ್ಯ. ನೀನು ಇಲ್ಲದಿದ್ದರೆ ನಾನಿಲ್ಲಿ ಇರೋದಕ್ಕೆ ಸಾಧ್ಯ ಇಲ್ವೇನೋ ಎಂಬ ಅನುಮಾನ ಆಗಾಗ ಬರುತ್ತೆ. ಇದೆಲ್ಲ ಕೇವಲ ನನ್ನ ಸ್ವಾರ್ಥವೇ ಅಲ್ವಾ ಅಂದ್ಲು. ಅಂದರೆ ಏನು, ನೀನು ಇನ್ನೂ ನನ್ನ ಪರಕಿ ಏನಂತೆ ನೋಡ್ತಿದ್ಯಾ? ನಾನು ನಿನಗೆ ತಾಳಿ ಕಟ್ಟಿದ್ದೀನಿ, ನಾವಿಬ್ಬರು ಮದುವೆ ಆಗಿದ್ದೀವಿ ಎಂಬ ವಿಷಯ ಮರೆತು ಬಿಟ್ಯಾ? ನಾನೇನು ಗಂಡ ಅಂತ ಊಟದ ತಟ್ಟೆ ಪಕ್ಕಕ್ಕಿಟ್ಟು ಮೈಥಿಲಿಯ ಮಣಿಕಟ್ಟು ಹಿಡಿದು ತನ್ನ ಮಡಿಲಿಗೆ ಎಳ್ಕೊಂಡ ವಿನಯ್. ಪರವಾಗಿಲ್ಲ, ತಿಳಿಯದ ಹುಡುಗಿ ಅಂತ ದೂರ ಇಟ್ಟು ತಾಳ್ಮೆಯಿಂದ ಕಾಯ್ತಿದ್ರೆ ನೀನಿನ್ನು ನನ್ನನ್ನು ಪರಕೀನಂತೆ ಕಾಣ್ತಿದೆಯಲ್ಲ. ನಾನು ನಿನ್ನ ಗಂಡ, ನಿನ್ನನ್ನು ಜಾಗೃತಿಯಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀನು ನನ್ನವಳು ಅಂತ ಪೂರ್ತಿಯಾಗಿ ಒಪ್ಕೊಳ್ಬೇಕಂದ್ರೆ ನಾನು ನಿನ್ನಲ್ಲಿ ಒಂದಾಗಬೇಕು. ಅದು ನಡೆಯೋವರೆಗೆ ನೀನು ಹೀಗೆ ಹುಚ್ಚು ಮಾತುಗಳನ್ನ ಆಡ್ತೀಯಾ ಅಂತ ಅವಳ ಕೆನ್ನೆಗಳನ್ನ ಅದುಮಿ ಮುಂದೆ ಚಾಚಿದ್ದ ಅವಳ ತುಟಿಗಳಿಗೆ ಮುತ್ತಿಟ್ಟ. ತನ್ನನ್ನು ಬಿಡು ಅಂತ ಮೈಥಿಲಿ ಹೇಳಲಿಲ್ಲ. ಮುತ್ತಿನಿಂದ ವಿರಾಮ ಪಡೆದ ವಿನಯ್ ಅವಳ ಕಣ್ಣುಗಳನ್ನು ನೋಡಿದಾಗ ಅಲ್ಲಿ ಅವನಿಗೆ ಯಾವುದೇ ಭಾವನೆಗಳು ಸ್ಪಷ್ಟವಾಗಿ ಕಾಣಲಿಲ್ಲ. ನಿನ್ನ ಕಣ್ಣುಗಳು ಕೂಡ ಏನೂ ಮಾತಾಡ್ತಿಲ್ವಲ್ಲ, ಪ್ರಶ್ನಾರ್ಥಕ ಚಿಹ್ನೆಯಂತೆ ಇದೆಯಾ? ನಿಜಕ್ಕೂ ನಿನ್ನ ಮನಸ್ಸಿನಲ್ಲಿ ಏನಿದೆ? ಇಷ್ಟ ಇಲ್ಲದೆ ನನ್ನ ಜೊತೆ ಇರ್ತಿದೆಯಾ? ನನಗೆ ಸ್ಪಷ್ಟನೆ ಕೊಡು ಮಧು, ನನ್ನನ್ನು ಹುಚ್ಚು ಮಾಡಬೇಡ ಅಂತ ಅವಳನ್ನು ಬಿಟ್ಟು ಎದ್ದೇಳೋದಕ್ಕೆ ಹೋದ.
ಆದರೆ ವಿನಯ ಕೈ ಹಿಡಿದು ನಿಲ್ಲಿಸ್ತಾ ಮೈಥಿಲಿ ಮಾತು ಮುಂದುವರಿಸ್ದೆ, ಯಾಕಿಂತ ಹುಚ್ಚು ಪ್ರಶ್ನೆಗಳನ್ನ ಕೇಳ್ತೀಯಾ ಅಂತ ಈ ಬಾರಿ ವಿನಯನನ್ನು ತನ್ನ ಮೇಲೆ ಎಳ್ಕೊಂಡ್ಳು. ಅವನ ಭಾರವನ್ನು ತಡೆಯಲಾಗದೆ ಬೆಡ್ ಮೇಲೆ ಬಿದ್ದಳು. ಅವನು ಅವಳ ಮೇಲೆ ಬಿದ್ದ. ಕಣ್ಣು ಮುಂದಿರೋ ಚೆರ್ರಿ ಹಣ್ಣಿನಂಥ ತುಟಿಗಳನ್ನ ಸವಿಯಲು ಮನಸ್ಸು ಹಾತುರಿತಿದ್ರೆ ಮೈಗೆ ಮೆತ್ತಗೆ ತಾಗ್ತಿದ್ದ ಅವಳ ಸ್ಪರ್ಶಕ್ಕೆ ವಿನಯ್ ಮೈಥಿಲಿಯನ್ನು ಮಗದೊಮ್ಮೆ ನೋಡಿ, ನಿನಗೆ ಓಕೆನಾ ಅಂತ ಕೇಳ್ದ. ಬದಲಾಗಿ ಮೈಥಿಲಿ ಕಣ್ಣು ಮಿಟುಕಿಸಿ ಅನುಮತಿ ನೀಡಿದ ಕೂಡಲೇ ವಿನಯ್ನಷ್ಟು ಸಂತೋಷದ ವ್ಯಕ್ತಿ ಈ ಲೋಕದಲ್ಲೇ ಬೇರೊಬ್ಬರು ಇಲ್ಲ ಅನ್ನಿಸ್ತು. ಅದರಾಮೃತವನ್ನು ಸವಿಯುತ್ತಾ ತುಟಿಗಳಲ್ಲಿ ಬ್ಯುಸಿಯಾಗಿದ್ದರೆ ಅವನ ಕೈಗಳು ಅವಳ ಮೈ ಮೇಲೆ ಇಷ್ಟವಾದ ಜಾಗದಲ್ಲಿ ವಿಹರಿಸುತ್ತಾ ಇಬ್ಬರಲ್ಲೂ ಕಾಮನೆಯನ್ನು ಹೆಚ್ಚಿಸ್ತಿದ್ವು. ಮುತ್ತಿನ ವೇಗ ತಗ್ಸಿ ಈಗ ಒಪ್ಪಿಗೆ ಕೊಟ್ಟು ಕೆಲಸ ಮುಗಿದ ಮೇಲೆ ನನ್ನನ್ನು ಪ್ರಶ್ನಿಸೋದಿಲ್ಲ ತಾನೇ ಅಂತ ಅನುಮಾನದಿಂದ ಕೇಳ್ದ. ಏಯ್, ಮೂಡ್ ಪೂರ್ತಿ ಕೆಡಿಸ್ತಿದ್ಯಾ ಹೋಗು ಅಂತ ಮುನಿಸ್ಕೊಳ್ತಿದ್ದ ಮೈಥಿಲಿಯಲ್ಲಿ ಆ ಹಳೆ ಚೇಷ್ಟೆಯನ್ನು ನೋಡಿ, ನಿಜವಾಗಿಯೂ ನೀನು ಹಳೆ ಮೈಥಿಲಿಯಾಗಿ ಬದಲಾಗಿ ಹೋದ್ಯಾ ಅಂತ ಆಶ್ಚರ್ಯದಿಂದ ಕೇಳ್ದ ವಿನಯ್. ನಿನಗೆ ಹಾಗಿದ್ರೆ ಮಾತ್ರ ಸರಿಯಾಗಿ ಅನಿಸುತ್ತೆ ಅಂತ ಸಣ್ಣದಾಗಿ ನಕ್ಕ ಮೈಥಿಲಿ ನಗು ಕಂಡು ವಿನಯ್ ಇಷ್ಟು ದಿನದ ತನ್ನ ವಿರಹದ ಪ್ರತಾಪವನ್ನು ತೋರಿಸಲು ಶುರು ಮಾಡ್ದ. ಅವನ ಸಾಂಗತ್ಯದಲ್ಲಿ, ಪ್ರೀತಿಯಲ್ಲಿ, ಸಮಾಧಾನದ ಮಳೆಯಲ್ಲಿ ಇಷ್ಟು ದಿನ ನೆನೆದಿದ್ದ ಮೈಥಿಲಿ ಈಗ ಅವನ ವ್ಯಾಮೋಹದ ಅಲೆಯೊಳಗೆ ಪೂರ್ತಿಯಾಗಿ ಮುಳುಗೋದ್ಲು. ಇದು ತಮಗೆ ಮೊದಲ ಮಿಲನ. ತನಗೆ ಈವರೆಗೂ ಇಂಥ ಅನುಭವವೇ ಇಲ್ವೇನೋ ಎನ್ನುವಂತೆ ಅವನಲ್ಲಿ ಮೈಮರೆತು ತೊಡಗಿಸ್ಕೊಂಡ್ಳು. ಮೈಥಿಲಿ ಇಷ್ಟಪಟ್ಟು ಸಹಕರಿಸ್ತಿದ್ರೆ ಎಷ್ಟೋ ಕಾಲದಿಂದ ಮನಸ್ಸನ್ನು ಬಚ್ಚಿಟ್ಟಿದ್ದ ಪ್ರೀತಿಯನ್ನೆಲ್ಲ ಅವಳ ಮೇಲೆ ಸುರಿಸ್ದ ವಿನಯ್. ದಣಿದ ಮೈಗಳು ವಿಶ್ರಮಿಸಲು ಎಷ್ಟು ಗಂಟೆಗಳ ಕಾಲ ಹಿಡಿತೋ ಆ ಕಾಲಕ್ಕೂ ನೆನಪಿಲ್ಲ. ಬೆವರಿನಿಂದ ತೀವ್ರವಾಗಿದ್ದ ಅವಳ ಕತ್ತಿನ ಮೇಲೆ ಮುತ್ತಿಟ್ಟು, ಇನ್ನು ನನ್ನ ಪರಕೀಯ ಅಂತ ಮಾತಾಡೋದಿಲ್ಲ ತಾನೇ ಅಂದ ವಿನಯ್. ಮಾತಾಡಿದ್ರೆ ಇಂಥ ಉಡುಗೊರೆ ನೀಡ್ತಿರ್ತೀಯಾ ಅಂತ ಸುಸ್ತಾಗಿ ನಕ್ಕ ಮೈಥಿಲಿ ಹಣೆಗೆ ಮುತ್ತಿಟ್ಟು ವಿನಯ್ ಧನ್ಯವಾದವನ್ನು ಹೇಳ್ದ. ಅವನ ಎದೆಯಲ್ಲಿ ಹೊರಗ್ದ ಮೈಥಿಲಿ ಕಣ್ಣಲ್ಲಿ ಸಣ್ಣದಾಗಿ ನೀರು ಹರಿಯಿತು. ಇನ್ನು ನನ್ನ ಜೀವನ ನೀನೇ ವಿನಯ್, ಕೊನೆಯವರೆಗೂ ನನ್ನ ಪಯಣ ನಿನ್ನ ಜೊತೆಯೇ ಅಂತ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸ್ಕೊಂಡ್ಳು. ವಾಪಸ್ ಅರ್ಜುನ್ ಮತ್ತು ಅನ್ವಿಕಾಳ ಮನೆಗೆ ಬನ್ನಿ. ಅರ್ಜುನ್ ಅನ್ವಿಕಾಳೊಂದಿಗೆ ಪೂಜೆ ಮಾಡ್ತಾ ಇದ್ದರೆ ಮತ್ತೊಂದೆಡೆ ನಾಮಕರಣದ ವ್ಯವಸ್ಥೆಗಳು ನಡೀತಾ ಇದ್ವು. ತಾಜಾ ಹೂಗಳಿಂದ ಸುಂದರವಾಗಿ ಅಲಂಕರಿಸಿದ ತೇಗದ ಮಗರದ ತೊಟ್ಟಿಲನ್ನು ಕೆಲಸದವರಿಂದ ಹಾಲಿಗೆ ತರಿಸಿದ್ರು. ಚಂದ್ರಮೌಳಿಯವರು ಹೊಳಿತಿದ್ದ ತೊಟ್ಟಿಲನ್ನು ನೋಡಿ ಓಡ್ ಬಂದ ಖುಷಿ, ತಾತಯ್ಯ, ಈ ತೊಟ್ಟಿಲು ತಮ್ಮನಿಗಾಗೇನಾ ಅಂತ ಆಸೆಯಿಂದ ಮುಟ್ಟುತ್ತಾ ಕೇಳಿದ್ಲು. ಹೌದು ತಾಯಿ, ನಿನಗಿಷ್ಟ ಆಯಿತಾ? ತುಂಬ ಚೆನ್ನಾಗಿದೆ, ಆದರೆ ಇದರಲ್ಲಿ ಹಾಸಿಗೆ ಇಲ್ವಲ್ಲ, ತಮ್ಮನಿಗೆ ಕಂಫರ್ಟ್ ಇರೋದಿಲ್ಲ ಅಂತ ಖುಷಿ ಹೇಳ್ತಿದ್ದಂತೆ ಮೆತ್ತಗಿನ ಪುಟ್ ಹಾಸಿಗೆ ಅಂತಂದು ಹಾಸಿದ್ರು ವಾಸವಿ. ಅದರ ಮೃದುವಾದ ಹೊದಿಕೆ ಹೊತ್ತಿಸಿ 4 ಕಡೆಗಳಲ್ಲಿ ಅರಿಶಿನ, ಕುಂಕುಮ, ಹೂವು ಮತ್ತು ತಾಂಬೂಲ ಇರಿಸಿದ್ರು. ಈಗ ತಮ್ಮನಿಗೆ ಆರಾಮಾಗಿರುತ್ತೆ ಅಂತ ಕಿಲಕಿಲ ನಗ್ತಿದ್ದ ಪಾಪನನ್ನು ಎತ್ಕೊಂಡು ಚಂದ್ರಮೌಳಿಯವರು ಕೂಡ ಪೂಜೆ ಬಳಿ ಕೂತರು. ಕೆಲಸಗಳೆಲ್ಲ ಮುಗಿದ ಮೇಲೆ ವಾಸವಿ ಕೂಡ ಅವರ ಪಕ್ಕ ಕೂತು ಮಗ, ಸೊಸೆ ಮತ್ತು ಮೊಮ್ಮಕ್ಕಳಿಂದ ಕಳೆಯೇರಿದ ಮನೆಯನ್ನು ನೋಡಿ ಆನಂದ ಬಾಷ್ಪವನ್ನು ಸುರಿಸಿದ್ರು. ಪೂಜೆ ಮುಗಿದ ಮೇಲೆ ಪುರೋಹಿತರು ಇಬ್ಬರಿಗೂ ಅಕ್ಷತೆ ಹಾಕಿ ಆಶೀರ್ವದಿಸಿದ್ರು. ಅವರಿಗೆ ತಾಂಬೂಲ ದಕ್ಷಿಣೆ ನೀಡಿ ಅನ್ವಿಕಾಳ ಕೈ ಕೊಟ್ಟ ವಾಸವಿ, ಸ್ವಾಮಿಯವರಿಗೆ ಕೊಡು ಮಗಳೇ ಅಂದರು. ಮಗುವನ್ನು ಅರ್ಜುನಿಗೆ ನೀಡಿ ಪುರೋಹಿತರಿಗೆ ತಾಂಬೂಲ ಕೊಟ್ಟಳು ಅನ್ವಿಕಾ. ದೀರ್ಘ ಸುಮಂಗಲೀ ಭವ, ಮಕ್ಕಳೊಡನೆ 100 ಕಾಲ ಸುಖವಾಗಿ ಬಾಳಿ ಅಂತ ಅವರು ಹರಸಿ ತೊಟ್ಟಲ ಬಳಿ ಹೋದರು. ಬಾಡಿ ಹೋದ ಅನ್ವಿಕಾಳ ಮುಖ ನೋಡಿ ಅರ್ಜುನ್ ಮೆಲ್ಲಗೆ, ಏನಾಯಿತು, ಇಷ್ಟೊತ್ತಿನವರೆಗೆ ಚೆನ್ನಾಗಿದೆಯಲ್ಲ ಅಂದ. ಮಕ್ಕಳಿಗ ಕೂಡ ಹರಸ್ತಾರಲ್ವಾ, ಅವ್ರು ಯಾಕೆ ನಮಗೆ ಮಕ್ಕಳಾಗಲಿ ಅಂತ ಹರಿಸ್ಲಿಲ್ಲ? ಮಕ್ಕಳೊಡನೆ ಸುಖವಾಗಿರಿ ಅಂದ್ರಲ್ಲ, ಇನ್ನೇನು ಬೇಕು? ಅದಲ್ಲ, ನನಗಿನ್ನೊಂದು ಮಗು ಬೇಕಲ್ಲ ಅಂತ ಅನ್ವಿಕಾ ಹೇಳ್ತಿದ್ದಂತೆ ಯಾರು ನೋಡದಂತ ಅವಳ ನಡುವನ್ನು ಮೆಲ್ಲಕ್ಕೆ ಚಿಡುತ್ತಾ ಅರ್ಜುನ್ ಮಗುವನ್ನು ಎತ್ಕೊಂಡು ಹೋದ. ಅನ್ವಿಕಾಳ ಮುಖದ ಭಾವ ನೋಡಿ ಅವರಿಬ್ಬರ ಸಂಭಾಷಣೆ ಕೇಳಿಸ್ಕೊಂಡಿದ್ದ ವಾಸವಿ ನಕ್ಕರು. ಇನ್ನು 2-3 ವರ್ಷಗಳವರೆಗೆ ಮಕ್ಕಳು ಬೇಡ ಅಂತ ಮಗ ಹೇಳಿದಾನಲ್ವಾ, ಯಾಕೆ ಈಗಲೇ ಮುನ್ಸು? ಮುಂದೆ ನಡೆಯೋ ವಿಷಯ ಬಿಟ್ಟು ಈಗ ನಡೆಯೋದನ್ನು ನೋಡು ಅಂತ ಪ್ರೀತಿಯಿಂದ ಗದರಿಸಿದ್ರು ವಾಸವಿ. ಹತ್ತಿರ ಬಂದ ಅನ್ವಿಕಾ ಮಗುವನ್ನು ನೀಡಿದ ಅರ್ಜುನ್ ಖುಷಿ ಮತ್ತು ಹೀರನನ್ನು ಕರೆದ. 3 ತಿಂಗಳ ನಂತರ ನಾಮಕರಣದ ಮಹೋತ್ಸವ. ತಮ್ಮ ಅಂತಸ್ತಿಗೆ ತಕ್ಕಂತೆ ಬಹಳ ಅದ್ಧೂರಿಯಾಗಿ ಸಮಾರಂಭವನ್ನು ಆಯೋಜಿಸಿದ್ರು ಚಂದ್ರಮೌಳಿ. ಮಗುವಿನ ನಾಮಕರಣಕ್ಕೆ ಅರ್ಜುನ ಉದ್ಯಮದ ಸ್ನೇಹಿತರು ಬಹಳಷ್ಟು ಜನ ಬಂದಿದ್ದರು. ರೇಷ್ಮೆ ಸೀರಿಯಲ್ ಮಗುವನ್ನು ಎತ್ಕೊಂಡಿದ್ದ ಅನ್ವಿಕಾ ರೇಷ್ಮೆ ಪಂಚೆಯಲ್ಲಿ ಖುಷಿಯನ್ನು ಎತ್ಕೊಂಡು ಮತ್ತೊಂದು ಕೈಯಿಂದ ಹೀರಾಳ ಕೈ ಹಿಡಿದು ಮೆಟ್ಟಿಲಿಳಿತಿದ್ದ ಅರ್ಜುನನ ಎಲ್ಲರೂ ರೆಪ್ಪೆ ಬಡಿಯದೆ ನೋಡುತ್ತಿದ್ದರು. ಎಲ್ಲ ವ್ಯವಸ್ಥೆಗಳು ಸಂಪ್ರದಾಯಬದ್ಧವಾಗಿ ನಡೆದಿದ್ವು. ಶಾಸ್ತ್ರೋಕ್ತವಾಗಿ ಹೆಸರಿಡುವ ಮುಹೂರ್ತದಲ್ಲಿ ಚಿನ್ನದ ಉಂಗುರದಿಂದ ಅಕ್ಕಿಯ ಮೇಲೆ
ರಿತ್ವಿಕ್ ರಾಮ್ ಅಂತ ಬರೆದ ಅರ್ಜುನ್. ಮಗುವಿನ ಕಿವಿಯಲ್ಲಿ 3 ಬಾರಿ ಹೇಳಿ ಅನ್ವಿಕಾ ಮತ್ತು ಮಕ್ಕಳಿಂದಲೂ ಹೇಳಿಸ್ದ. ಹಿರಿಯರು ಮತ್ತು ಅತಿಥಿಗಳೆಲ್ಲರೂ ಮಗುವಿನ ಹೆಸರನ್ನು ಏಕಕಂಠದಿಂದ ಕೂಗಿ ಹೇಳಿದಾಗ ಅಕ್ಷತೆಯ ಮಳೆ ಸುರಿಯುತ್ತಾ ಆ ಕುಟುಂಬವನ್ನು ಆಶೀರ್ವದಿಸಿದ್ರು. ಪೂಜೆ ಮುಗಿದ ಮೇಲೆ ಗಾರ್ಡನ್ನಲ್ಲಿ ಏರ್ಪಡಿಸಿದ ಊಟಕ್ಕೆ ಒಬ್ಬೊಬ್ಬರೇ ಹೊರಡ್ರು. ಮಗುವನ್ನು ಎತ್ಕೊಂಡಿದ್ದ ವಾಸವಿ ಮುತ್ತಿಡ್ತಾ ಮುದ್ದಾಡ್ತಿದ್ರು. ಮಗು ಹುಟ್ಟಿದ ಮೇಲೆ ಅವರ ಸಂತೋಷ ಹೆಚ್ಚಾಗಿತ್ತು. ಅರ್ಜುನ್ ಮಕ್ಕಳ ಜವಾಬ್ದಾರಿಯನ್ನು ತಂದೆ ತಾಯಿಗೆ ಬಿಟ್ಟಿದ್ರು. ಮನೆ ರಕ್ಷಣೆ ಬಗ್ಗೆ ಪ್ರತೀಕ್ಷೆಗಳ ಗಮನವನ್ನು ಹರಿಸ್ತಿದ್ದ. ಸಂಜೆ ವೇಳೆಗೆ ಗದ್ದಲ ಕಡಿಮೆಯಾಯಿತು. ಮಕ್ಕಳಿಗೆ ಮತ್ತು ಅನ್ವಿಕಾಗೆ ದೃಷ್ಟಿ ತೆಗೆದು ವಾಸವಿ ಸೀರೆ ಬದಲಿಸ್ಕೊಂಡು ಬೇಗ ಬಾ, ಊಟ ಬಡಿಸ್ತೀನಿ ಎಂದು ಹೋದರು. ಖುಷಿ ಮತ್ತು ಹೀರಾ ಹೊಸ ಬಟ್ಟೆಯಲ್ಲಿ ಇರ್ತೀವಿ ಅಂತ ಹಠ ಮಾಡಿದ್ರು. ಅನ್ವಿಕಾ ಸೀರೆ ಬದಲಿಸಲು ರೂಮ್ಗೆ ಹೋದಾಗ ಅರ್ಜುನ್ ಫೋನಲ್ಲಿ ಮಾತಾಡ್ತಾ ಇದ್ದ. ಬಾಗಿಲು ಹಾಕಿ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಮೆಲ್ಲಗೆ ಬಂದು ಅರ್ಜುನನ್ನು ಹಿಂದಿನಿಂದ ಗಟ್ಟಿಯಾಗಿ ಅಪ್ಕೊಂಡ್ಳು. ಫೋನ್ ಪಕ್ಕಕ್ಕಿಟ್ಟ ಅರ್ಜುನ್ ಅನ್ವಿಕಾಳ ಕೈಗಳನ್ನು ಹಿಡಿದು ಮುತ್ತಿಡ್ತಾ ಖುಷಿನಾ ಅಂದ. ತುಂಬ ಇದೆಲ್ಲ ನಿಮ್ಮಿಂದಲೇ ಅಂತ ಅವನ ಬೆನ್ನಿಗೆ ತಲೆ ಒರಗಿಸಿದ್ಲು. ತನ್ನ ಕೈಯನ್ನು ಅವಳ ಬೆನ್ನಿನತ್ತ ಚಾಚಿ ಮತ್ತಷ್ಟು ಬಿಗಿಯಾಗಿ ಅಪ್ಕೊಂಡ ಅರ್ಜುನ್ ತುಟಿಗಳಲ್ಲಿ ಸಣ್ಣ ನಗು ಮೂಡ್ತು. ಏನಾಯಿತು ಅಂತ ಅವಳು ಕೇಳಿದಾಗ ಗಲ್ಲದ ಮೇಲೆ ಬೆರಳಿಟ್ಟು ಅವಳನ್ನು ಪರೀಕ್ಷಿಸುತ್ತಾ ನಿನ್ನ ಅಳತೆಗಳು ಬದಲಾಗಿವೆ ಅಂದ. ಏನು? ಅವಳಿಗೆ ಅರ್ಥ ಆಗಲಿಲ್ಲ. ಯಾವ ಅಳತೆಗಳು? ಬ್ಲೌಸ್ ಲೂಸ್ ಆಗಿದೆಯೇ? ಸೀರೆಯಲ್ಲಿ ದಪ್ಪ ಕಾಣ್ತಿದ್ದೀನಾ? ನನಗೇನು ಅನ್ನಿಸ್ತಿಲ್ಲ ಅಂತ ಅನ್ವಿಕಾ ಸೀರೆ ಸರಿಪಡಿಸ್ಕೊಳ್ತಿದ್ರೆ ಬೇಗ ಊಟ ಮಾಡೋಣ ಬಾ ಅಂತ ಅರ್ಜುನ್ ಮುಂದೆ ನಡೆದ. ಇಲ್ಲ, ನೀವೇನು ಹೇಳಿದ್ರಿ ಅಂತ ನನಗೆ ಅರ್ಥ ಆಗಲಿಲ್ಲ, ಸರಿಯಾಗಿ ಹೇಳಿ ಅಷ್ಟೇ ಅಂತ ಅವನನ್ನು ಅಡ್ಡಗಟ್ಟಿದ್ಲು. ಸೀರೆ ಬದಲಿಸ್ಕೊಂಡು ಬಾ ಹೇಳ್ತೀನಿ, ಈಗಲೇ ಹೇಳಿ. ಅನ್ವಿಕಾ ಸೀರೆ ಪಿನ್ ತೆಗಿತಿದ್ದಾಗ ಒಳಗೆ ಹೋಗಿ ಮಾಡು ಅಂತ ಹಣೆಯನ್ನು ಒತ್ಕೊಂಡ ಅರ್ಜುನ್. ಕನ್ನಡಿ ಮುಂದೆ ನಿಂತಿದ್ದ ಅನ್ವಿಕಾಗೆ ಆಗ ಅರ್ಥ ಆಯಿತು ಅವನ ಮಾತಿನ ಅರ್ಥ ಮತ್ತು ಅವನ ಮುಜುಗರದ ಹಿಂದಿನ ಕಾರಣ. ಈ 3 ತಿಂಗಳು ಅವಳನ್ನು ಹೆಂಡತಿಯಂತೆ ಅಲ್ಲದೆ ಬಾಣಂತಿಯಂತೆ ಬಹಳ ಜಾಗ್ರತೆಯಿಂದ ನೋಡಿಕೊಂಡಿದ್ದ. ಆದ್ದರಿಂದ ಅವನಲ್ಲಿ ಕಾಮದ ಭಾವನೆಗಳ ಹತ್ತಿರಕ್ಕೂ ಬಂದಿರಲಿಲ್ಲ. ಮುದ್ದಾಡೋದು ಅಪ್ಕೊಳ್ಳೋದು ಕೂಡ ಇರಲಿಲ್ಲ. ಆದರೆ ಇಂದಿನ ಸಂಭ್ರಮಕ್ಕೆ ಮನಸ್ಸು ಸ್ವಲ್ಪ ಚಂಚಲವಾಗಿರ್ಬೋದು. ಈಗಲೂ ಅವಳಿಂದ ದೂರ ಇರಲು ಒದ್ದಾಡ್ತಿದ್ದಾನೆ ಅಂತ ತಿಳಿದು ಅನ್ವಿಕಾ ಸಣ್ಣ ನಗುವಿನೊಂದಿಗೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಕಾಟನ್ ಸೀರೆ ಉಟ್ಟು ಬಂದಳು. ಮಗುವನ್ನು ನೋಡ್ತಿದ್ದ ಅರ್ಜುನ ಮುಂದೆ ಬಂದು ಕೂತು ಹೀಗೆ ಹೇಳಿ ಅಂದ್ಲು. ಅವಳ ಕಣ್ಣುಗಳನ್ನು ನೋಡ್ತಾ ಇದ್ದ ಅರ್ಜುನ ಸುನಗ್ತಾ ಸ್ವಲ್ಪ ಚಬ್ಬಿ ಅಂದ ಅಷ್ಟೆ. ತಾವು ಊಹಿಸಿದ್ದನ್ನು ಕೇಳಿ ಪ್ರೀತಿಯಿಂದ ಒಂದು ಮುತ್ತು ಕೊಡ್ತಾನೆ ಅಂತ ನಿರೀಕ್ಷಿಸಿದ್ದ ಅನ್ವಿಕಾಗೆ ಅವನು ಸಿಂಪಲ್ಲಾಗಿ ದಪ್ಪಗಾಗಿದೆಯಾ ಅಂದಿದ್ದಕ್ಕೆ ಮುನಿಸ್ಕೊಂಡು ಎದ್ದು ಹೋಗೋದಕ್ಕೆ ನೋಡಿದ್ಲು. ತಕ್ಷಣ ಅವಳ ಮಡಿಕಟ್ಟು ಹಿಡಿದು ಹಿಂದಕ್ಕೆ ಎಳೆದಾಗ ಅನ್ವಿಕಾ ಅರ್ಜುನ್ ಎದೆಗೆ ರಭಸವಾಗಿ ತಾಗಿ ಅವಳ ಮುಖ ಅವನ ಎದೆಯೊಳಗೆ ಸೇರಿಹೋಯಿತು. ಅವನ ಮೂಗು ಅವಳ ಎದೆಯ ಮಧ್ಯೆ ತಾಗಿದಾಗ ಅನ್ವಿಕಾಳ ಗಂಟಲಿನಿಂದ ಒಂದು ನಿಟ್ಟುಸಿರು ಹೊರಬಂತು. ಇಲ್ಲಿ ಅಳತೆಗಳು ಬದಲಾಗಿವೆ ಅಂತ ಅವಳೆದೆಗೆ ಮುತ್ತಿಟ್ಟು ಅರ್ಜುನ್ ಹೊರಗೆ ಹೋದ. ಸಾಮಾನ್ಯವಾಗಿ ಈ ಕ್ಷಣದಲ್ಲಿ ಇನ್ನೂ ಏನಾದರೂ ಮಾಡಬೇಕಂತ ಮನಸ್ಸು ಹಂಬಲಿಸ್ತಿದ್ರೂ ಇದು ಅನ್ವಿಕಾಗೆ ಸರಿಯಾದ ಸಮಯ ಅಲ್ಲ ಅಂತ ಭಾವಿಸಿ ಹೊರಟ. ಅರ್ಜುನ್ ಊಟದ ಟೇಬಲ್ ಬಳಿ ಕೂತಾಗ ವಾಸವಿ ಬಡಿಸಿದ್ರು. ಚಂದ್ರಮೌಳಿಯವರು ವಾಸವಿಯನ್ನು ನೋಡ್ತಾ ಹೇಳು ಅಂದರು. ಗಂಟಲು ಸರಿಪಡಿಸ್ಕೊಂಡು ಅರ್ಜುನ್ ಅಂತ ಕರೆದ್ರು. ಸೀರೆ ಸರಿಪಡಿಸ್ಕೊಂಡು ಹಾಲಿಗೆ ಬರ್ತಿದ್ದ ಅನ್ವಿಕಾ ಮಾವ ಅರ್ಜುನನ ಕರೆಯೋದನ್ನು ಕೇಳಿ ಮೆಲ್ಲ ಗೆಜ್ಜೆ ಹಾಕಿದ್ಲು. ಊಟ ಮಾಡ್ತಿದ್ದವನು ಒಂದು ಕ್ಷಣ ನಿಂತ ಅರ್ಜುನನ್ನು ನೋಡಿ ತಾನು ಹೇಳೋದನ್ನು ಕೇಳಲು ಅವನು ಸಿದ್ಧನಾಗಿದ್ದಾನೆ ಅಂತ ಅರಿತು ಮಗುವಿನ ಜಾತಕ ಬರೆಸ್ದೆ, ತುಂಬ ಚೆನ್ನಾಗಿದೆ ಅಂದರು. ಅರ್ಜುನ್ ಮೇಲೆ ನೋಡಲಿಲ್ಲ. ನಂತರ ತಲೆ ಎತ್ತಿ ತಂದೆ ಕಣ್ಣುಗಳನ್ನ ನೇರವಾಗಿ ನೋಡ್ದ. ಒಂದು ಸಣ್ಣ ಶಾಂತಿ ಹೋಮ ಮಾಡಿಸ್ಬೇಕು ಮಗನೇ ಅಂದರು. ಯಾಕೆ? ಗಂಭೀರವಾಗಿತ್ತವನ ಧ್ವನಿ. ಮಗು ಹುಟ್ಟಿದ ನಕ್ಷತ್ರದ ಪ್ರಕಾರ ನವಗ್ರಹ ಪರಿಹಾರ ಮಾಡಿಸಿದ್ರೆ ಒಳ್ಳೆಯದು ಅಂತ ಪುರೋಹಿತರು ಹೇಳಿದ್ದಾರೆ. ಕೇವಲ 1 ಹೊತ್ತು ಮಾತ್ರ ಅರ್ಜುನ್ ಅಂತ ಅವರು ವಿನಂತಿಸ್ತಿದ್ರೆ ಸರಿ ಮಾಡೋಣ ಮಾವ, ನೀವು ಏರ್ಪಾಡುಗಳನ್ನ ನೋಡಿ ಅಂದ್ಲು ಅನ್ವಿಕಾ. ಅರ್ಜುನ ಮುಖ ಸಹಜ ಸ್ಥಿತಿಗೆ ಬಂತು. ಊಟ ಮುಗಿಸಿ ಎದ್ದು ಕೋಣೆಗೆ ಹೋಗುವಾಗ ಅನ್ವಿಕಾಳನ್ನು ತೀಕ್ಷ್ಣವಾಗಿ ನೋಡ್ದ. ಅವಳು ಮುಸಿ ನಗ್ತಾ ಸುಮ್ಮನಾದ್ಲು. ತಾತಯ್ಯ ನಾವು ಕೂಡ ಬರ್ತೀವಲ್ಲ ಅಂತ ಖುಷಿ ಕೇಳಿದ್ಲು. ಮಗುವನ್ನು ಒಬ್ಬನೇ ಕರೆದೊಯ್ತೀರಾ ಎನ್ನಲು ಇಲ್ಲ ತಾಯಿ, ನಾವೆಲ್ಲರೂ ಹೋಗೋಣ. ನಮ್ಮೂರಿನ ಹತ್ತಿರ ಒಂದು ಹಳೆಯ ಶಿವನ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನಿನ್ನ ಅಪ್ಪನಿಗೂ ಅಲ್ಲೇ ಶಾಂತಿ ಪೂಜೆ ಮಾಡಿಸಿದ್ವು. ವಾಸವಿ ನಿನ್ನ ನೆನಪಿದೆಯಾ ಅಂದರು ಚಂದ್ರಮೌಳಿ. ನನಗೆ ಯಾಕೆ ನೆನಪಿಲ್ಲ, ಇಬ್ಬರಿಗೂ 3ನೇ ತಿಂಗಳಲ್ಲೇ ಮಾಡಿಸಿದ್ವಲ್ಲ ಅಂದರು ವಾಸವಿ.
ವಾ, ಹಾಗಾದರೆ ನಾವು ಅಪ್ಪ ಚಿಕ್ಕವನಿದ್ದಾಗ ಹೋದ ಗುಡಿಗೆ ಹೋಗ್ತಿದ್ವಿ ಅಂದ ಹಾಗೆ ಅಂತ ಖುಷಿಯಿಂದ ಚಪ್ಪಾಳೆ ತಟ್ಟಲು ಖುಷಿ. ಆ ವಾರದಲ್ಲಿ ಒಳ್ಳೆ ದಿನ ನೋಡಿ ಇಡೀ ಕುಟುಂಬ ಹೈದರಾಬಾದ್ನಿಂದ 1.5 ಗಂಟೆ ದೂರ ಇರೋ ಪುರಾತನ ಶಿವನ ದೇವಸ್ಥಾನಕ್ಕೆ ತಲುಪಿತು. ಚಂದ್ರಮೌಳಿ ಮೊದಲೇ ಎಲ್ಲ ವ್ಯವಸ್ಥೆ ಮಾಡಿದ್ರಿಂದ ಅವರು ಬಂದ ಕೂಡಲೇ ಹೋಮಾದ ಬಳಿ ಕೂತ್ಕೊಳ್ಳೋಕೆ ಹೇಳಿದ್ರು. ಅರ್ಜುನ್ ಅನ್ವಿಕಾ ಮಗುವಿನೊಂದಿಗೆ ಪೂಜೆಯಲ್ಲಿ ಕೂತರು. 1.5 ಗಂಟೆ ಕಾಲ ಸತತವಾಗಿ ಹೋಮ ಮತ್ತು ನವಗ್ರಹ ಶಾಂತಿ ಪೂಜೆ ನಡೆಯಿತು. ಪಕ್ಕದಲ್ಲೇ ಇದ್ದ ಕೆರೆಯಲ್ಲಿ ಮುಳುಗಿ ಬಟ್ಟೆ ಬದಲಿಸ್ಕೊಂಡು ಬರುವಂತೆ ಪುರೋಹಿತರು ಹೇಳಿದ ಮೇಲೆ ವಾಸವಿ ಅವರ ಜೊತೆ ಹೋದರು. ಖುಷಿ ಕೆರೆಯಲ್ಲಿ ಮೀನಿನಂತೆ ಈಜಾಡಿ ಸುಸ್ತಾಗಿದ್ಲು. ಮೊದಲು ಮಗುವಿನ ಕಾಲಿಗೆ ನೀರು ತಾಗಿಸಿ ವಾಸವಿಗೆ ಕೊಟ್ಟ ಅರ್ಜುನ್ ಪಕ್ಕದಲ್ಲೇ ಸಿದ್ಧವಾಗಿದ್ದ ಕುಡಿಯುವ ನೀರಿನ ಕೊಡದ ಬಳಿ ಕರೆದೊಯ್ದು ಮಗುವಿಗೆ ಸ್ನಾನ ಮಾಡಿಸಿ, ನೀವು ಜಾಗ್ರತೆಯಾಗಿ ಬನ್ನಿ ಅಂತ ಬಟ್ಟೆ ಬದಲಿಸಲು ವಾಸವಿ ಹೋದರು. ಕೆರೆಯಲ್ಲಿ ಪುಟ್ಟ ಪುಟ್ಟ ಮೀನುಗಳು ಈಜ್ತಾ ಇರೋದನ್ನು ಕಂಡು, ಇಲ್ಲಿ ಮೀನುಗಳಿವೆಯಾ ಅಂತ ಅನ್ವಿಕಾ ಕೇಳಿದ್ಲು. ಇವೆ ಅನ್ನುತ್ತಾ ಅರ್ಜುನ್ ಕೆರೆಗೆ ಇಳಿದ. ಅನ್ವಿಕಾ ಭಯದಿಂದ ಮುಖದಿಂದ ನೋಡ್ತಾ, ನೀವೊಬ್ಬರೇ ಹೋಗ್ಬಿಟ್ರೆ ಹೇಗೆ, ನಾನು ಬರಬೇಕಲ್ಲ, ಕೈ ಕೊಡಿ ಅಂತ ಕೈ ಚಾಚಿದ್ಲು. ಅರ್ಜುನ್ ಮೀನುಗಳನ್ನ ಪಕ್ಕಕ್ಕೆ ಸರಿಸಿ ಅವಳ ಕೈ ಹಿಡಿದು ಮೆಲ್ಲಗೆ ಕೆರೆಗೆ ಇಳಿಸ್ದ. ಕಳೆದ 3 ತಿಂಗಳಿಂದ ಬಿಸಿ ನೀರಿನಲ್ಲೇ ಸ್ನಾನ ಮಾಡಿದ ಅನ್ವಿಕಾಗೆ ತಣ್ಣೀರು ತಾಕಿದ ಕೂಡಲೇ ಅಬ್ಬಾ ಅಂದ್ಲು. ಏನಾಯಿತು ಅಂತ ಅರ್ಜುನ್ ಕೇಳ್ದ. ತುಂಬ ತಣ್ಣಗಿದೆ ಅಂತ ನಡಕ್ತಾ ಹೇಳಲು, ಬೇಗ ಮುಳುಗು ಹೋಗಿ ಬಟ್ಟೆ ಬದಲಿಸು, ತಣ್ಣೀರಿನಲ್ಲಿ ಹೆಚ್ಚು ಹೊತ್ತು ಇರಬೇಡ ಅಂತ ಹೇಳಿ ಅನ್ವಿಕಾಳ 2 ಕೈಗಳನ್ನ ಹಿಡಿದು ಮುಳುಗು ಅಂದ. ನನಗೆ ಭಯ ಆಗ್ತಿದೆ ಅಂದ್ಲು. ನಾನು ಹಿಡ್ಕೊಂಡಿದ್ದೀನಿ ಅಲ್ವಾ. ಅವಳ ಪಾದಗಳು ಅರ್ಜುನನ ಪಾದಗಳಿಗೆ ತಾಕ್ತಿದ್ರೆ, ನನ್ನ ಕಣ್ಣುಗಳನ್ನೇ ನೋಡು ಅಂದ ಅರ್ಜುನ್. ಅನ್ವಿಕಾ ಕಣ್ಣುಗಳನ್ನ ನೋಡ್ತಿದ್ದಂತೆ ರಭಸವಾಗಿ ಅವಳನ್ನ ಹಿಡಿದು 3 ಬಾರಿ ಮುಳುಗಿಸ್ದ. ತೇವವಾದ ಸೀರಿಯಲ್ ಅನ್ವಿಕಾಗಿ ನಡೆಯಲು ಕಷ್ಟವಾಗ್ತಿದ್ದಾಗ ಅರ್ಜುನ್ ಅವಳನ್ನು ಎತ್ಕೊಂಡು ಒಂದು ದಂಡೆ ಮೇಲೆ ಬಿಟ್ಟ. ಅಜ್ಜಿ ಕೊಟ್ಟ ಟವಲ್ ತೆಗೆದುಕೊಂಡು ಹೋಗ್ತಿದ್ದಾಗ ನಗ್ತಿದ್ದ ಅಜ್ಜಿಯನ್ನು ನೋಡಿ ಅನ್ವಿಕಾ ನಾಚಿಕೊಂಡ್ಳು. ಇಡೀ ಕುಟುಂಬ ಶಿವನ ಅಭಿಷೇಕಕ್ಕಾಗಿ ಸಿದ್ಧವಾಯಿತು. ಪುರೋಹಿತರು ಪೂಜಾ ಸಾಮಗ್ರಿಗಳನ್ನ ಸಿದ್ಧಪಡಿಸಿ, ಎಲ್ಲರೂ ಬಂದಿದ್ದಾರಲ್ವಾ ಅಂದರು. ಚಂದ್ರಮೌಳಿಯವರು ಹೌದು ಸ್ವಾಮಿ, ಶುರು ಮಾಡಿ ಅಂದರು. ದೇವಸ್ಥಾನದಲ್ಲಿ ಮಂತ್ರಘೋಷ ಮೊಳಗ್ತಿದ್ದಂತೆ ಎಲ್ರಿಗೂ ಭಕ್ತಿಯ ಪರಮಾವಶ ಉಂಟಾಯಿತು. ಅಭಿಷೇಕ ಪೂಜೆ ಮುಗಿಯಲು 1 ಗಂಟೆ ಹಿಡಿಯಿತು. ಎಲ್ಲರೂ ದೇವರ ಹರಕೆ ಪಡೆದು ಪಕ್ಕದ ಮಂಟಪದಲ್ಲಿ ಕೂತರು. ಅಪ್ಪ ನಿನ್ನ ಮತ್ತು ಅತ್ತೆಯನ್ನು ಕರ್ಕೊಂಡು ತಾತಯ್ಯ ಎಲ್ಲಿಗೆ ಬಂದಿದ್ರಂತೆ, ಅಲ್ಲಿ ನಿನ್ನ ಎತ್ಕೊಂಡು ಸುತ್ತಾಡಿಸಿದ್ರಂತೆ ಅಂತ ಖುಷಿ ಹೇಳ್ತಿದ್ದರೆ ಎಲ್ಲರ ಮನಸ್ಸಿನಲ್ಲಿಯೂ ಮೃತರಾದ ಮಗಳ ನೆನಪು ಮಿನಕ್ತು. ಅದೇ ಸಮಯದಲ್ಲಿ ದೇವಸ್ಥಾನದ ಹೊರಗೆ ಬೈಕ್ ನಿಲ್ಲಿಸಿ ವಿನಯ್ ಕೈ ಹಿಡಿದು ಮೈತಿರಿ ಒಳಗೆ ಬಂದ್ಲು. ಮಗಳ ನೆನಪಿಗೆ ಅರ್ಜುನ್ ಮಂಟಪದ ಹೊರಗೆ ಗಿಡಗಳ ಬಳಿ ನಡೆದ. ಅವನ ಹಿಂದೆ ಅನ್ವಿಕಾ ಕೂಡ ಹೋದ್ಲು. ಉಳಿದವರು ದೇವಸ್ಥಾನದ ಮಂಟಪದಲ್ಲಿದ್ದರು. ತಾತಯ್ಯ, ನಾನು ಬೊಂಬೆ ಕೇಳಿದೆ ಅಲ್ವಾ, ನಡಿ ಹೋಗೋಣ ಅಂತ ಖುಷಿ ಚಂದ್ರಮೌಳಿಯವ್ರ ಕೈ ಹಿಡಿದು ಎಳೆದ್ಲು. ಸರಿ ತಾಯಿ ಬಾ, ತಗೊಡ್ತೀನಿ ಅಂತ ಹೋದರು. ವಾಸವಿ ದೇವಿಯ ಸನ್ನಿಧಿಗೆ ಹೋಗಿ ಮಗಳಿಲ್ಲದ ನೋವನ್ನು ಸಮಾಧಾನ ಮಾಡಿಕೊಡಲು ಪ್ರಯತ್ನಿಸ್ತಿರುವಾಗ ಹಿಂದೆ ಯಾರೋ ಗಂಟೆ ಬಾರಿಸಿದ ಶಬ್ದಕ್ಕೆ ತಿರುಗಿ ನೋಡಿದ್ರು. ಅಲ್ಲಿ ನಿಂತಿದ್ಲು ಮೈಥಿಲಿ. ಮಗಳ ಸಾವಿಗೆ ಕಾರಣ ಆದವಳನ್ನು ಕಂಡು ಕೂಡಲೇ ವಾಸವಿಗೆ ಅವಳು ರಾಕ್ಷಸಿ ಅಂತ ಕಂಡ್ಲು. ಮೈಥಿಲಿಗೂ ಕೂಡ ಇಲ್ಲಿ ವಾಸವಿ ಇರ್ತಾರೆಂಬ ಕಲ್ಪನೆ ಇರಲಿಲ್ಲ. ವಾಸವಿ ಮಿಂಚಿನ ವೇಗದಲ್ಲಿ ಬಂದು ಮೈಥಿಲಿ ಕೆನ್ನೆಗೆ ಸಾಲಾಗಿ ಬಾರಿಸೋದಕ್ಕೆ ಶುರು ಮಾಡಿದ್ರು. ಕೊಬ್ಬರಿಕಾಯಿ ತರೋದಕ್ಕೆ ಹೋಗಿದ್ದ ವಿನಯ್ ಓಡ್ ಬಂದು ತಡೆದ್ರು. ಏನೇ ಬ್ರಹ್ಮರಾಕ್ಷಸಿ, ದೇವಸ್ಥಾನದಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ವಾ? ನಾನು ಹೊಟ್ಟೆ ಕಿಚ್ಚು ಮಾಡಿ ಮಗಳನ್ನ ಬಲಿ ತೆಗೆದುಕೊಂಡಿದ್ದೆ ಸಾಲದೆ, ಈಗ ಕಣ್ಣು ಮುಂದೆ ಬಂದು ನಿಂತಿದೆಯಲ್ಲ ಅಂತ ಮೈಥಿಲಿ ಕೂದಲು ಹಿಡಿದು ಎಳೆದಾಡಿದ್ರು. ವಿನಯ್ ಅಡ್ಡ ಬಂದು, ಯಾರು ನೀವು, ನನ್ನ ಹೆಂಡತಿ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಿ ಅಂದ. ಹೆಂಡತಿಯಾ? ಇವಳು ಯಾರು ಗೊತ್ತಾ? ಇವಳನ್ನ ಮದುವೆಯಾಗಿ ಸಂಸಾರ ಮಾಡ್ತಿದೀಯಾ? ಇನ್ನೊಂದು ಮಗುವಿನ ಜೀವನ ಹಾಳು ಮಾಡ್ಲಿಕ್ಕಾ ಅಂತ ಮೈಥಿಲಿಗೆ ಮತ್ತೊಂದು ಏಟು ಕೊಟ್ಟರು. ಮೈಥಿಲಿ ಏನೂ ಮಾತಾಡಲಿಲ್ಲ. ತಾನು ಈ ಶಿಕ್ಷೆಗೆ ಅರ್ಹಳು ಎಂಬಂತೆ ಸುಮ್ಮನಿದ್ಲು. ಅಯ್ಯೋ ಹುಡುಗ, ಇವಳು ನಿಜ ಏನು ಅಂತ ನಿಂಗೆ ಗೊತ್ತಿಲ್ಲ. ಇವಳು ಇಂಥ ರಾಕ್ಷಸಿ ಗೊತ್ತಾ? ನಮ್ಮ ಶ್ರೀ ಪ್ರಾಣ ತೆಗೆದೋಳು ಇವಳು. ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದಕ್ಕೆ ನನ್ನ ಕರುಳಿಗೆ ಬೆಂಕಿ ಇಟ್ಟಿದ್ದಾಳೆ. ನಾಚಿಕೆ ಇಲ್ಲದೆ ಇವಳು ಸುತ್ತಿದ್ರೆ ನಾನು ಸುಮ್ಮನಿರೋದಕ್ಕೆ ಸಾಧ್ಯವಾ ಅಂತ ಮತ್ತೆ ಹೊಡೆಯಲು ಕೈ ಎತ್ತಿದಾಗ ಮೈಥಿಲಿ ಅವರ ಕಾಲಿಗೆ ಬಿದ್ದು, ಕ್ಷಮಿಸಿ ಅತ್ತೆ ಅಂದ್ಲು. ಪಾಪಿ, ನನ್ನ ಮುಟ್ಟಬೇಡ, ನಿನ್ನ ಜೈಲಿಗೆ ಹಾಕ್ಸಿದ್ರೆ ಮಾತ್ರ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಬಾ ಹೋಗೋಣ ಅಂತವಳ ಪಟ್ಟಿ ಹಿಡಿದು ಎಬ್ಬಿಸ್ತಿದ್ರೆ ವಿನಯ್ ಬೇಡಿಕೊಂಡ. ಅರ್ಜುನ್ ಸರ್ ಇವನ್ನ ಕ್ಷಮಿಸ್ಬಿಟ್ಟಿದ್ದಾರೆ, ದಯವಿಟ್ಟು ಬಿಡಿ ಮೇಡಮ್. ಹುಲಿ ಬೇಟೆ ಮಾಡೋದನ್ನು ಬಿಟ್ಟಿದೆ ಅಂದರೆ ನಂಬೋದು, ಆದರೆ ಇವಳು ಮನುಷ್ಯಳಾಗಿದ್ದಾಳೆ ಅಂದರೆ ನಾನು ನಂಬಲಾರೆ.
ನೀನು ಇವಳ ಮಾತಿಗೆ ಮರುಳಾಗಿದೆಯಾ ಅಂತ ವಾಸವಿ ಕೂಗಾಡ್ತಿರುವಾಗ ಹಿಂದಿನಿಂದ ಅರ್ಜುನ್ ಬಂದ. ಅಮ್ಮ ಅಂತ ಅವನು ಕರೆದ ಧ್ವನಿ ಕೇಳಿ ಎಲ್ಲರೂ ಸ್ತಬ್ಧರಾದರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ನ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.